ಅವರೇ, ಒಬ್ಬ ಪೋಷಕರಾಗಿ ವಿದ್ಯಾರ್ಥಿಗಳ ಶಿಕ್ಷಣದ ವ್ಯವಸ್ಥೆ ಈ ಪ್ರಮಾಣದಲ್ಲಿ ಹಾಳಾಗ್ತಾ ಇರೋದಕ್ಕೆ, ಪ್ರತಿಭಟನೆಗೆ ಅಂತ ಹೋದ್ರೆ ಹೊಡೆಸ್ಕೊಳ್ತಾ ಇರೋದಕ್ಕೆ, ಪ್ರತಿಭಟನೆಗೆ ಅಂತ ಹೋದವರು ದೇಶ ವಿರೋಧಿಗಳು ಅಂತ ಸ್ಟೇಟ್ಮೆಂಟ್ಗಳನ್ನು ಕೇಳಿಸ್ಕೊಳ್ತಾ ಇರೋದಕ್ಕೆ ಒಬ್ಬ ಪೋಷಕರಾಗಿ ನಿಮಗೆ ಏನು ಅನ್ಸುತ್ತೆ? ಎಷ್ಟು ನೋವಿದೆ ಮೇಡಮ್? ಈಗ ಏನಾಗ್ಬಿಟ್ಟಿದೆ ಅಂದರೆ ನೀಟ್ ಅನ್ನೋದು ಚೀಟ್ ಅನ್ನೋ ಥರ ಆಗೋಗ್ಬಿಡ್ತು. ಯಾಕೆಂದರೆ ಒಂದು ಫಸ್ಟ್ ಟೈಮ್ ಆಗಿದ್ದಿದ್ರೆ ಓಕೆ, 2-3 ಸತಿ ಯಾವಾಗ ಲೀಕ್ ಆಯಿತು ನೀಟ್ ಮೇಲೇ ಎಲ್ಲರಿಗೂ ಆ್ಯಸ್ ಎ ಪೇರೆಂಟ್ ಹೇಳ್ತಾ ಇದ್ದೀನಿ, ಒಂದು ನಂಬಿಕೆ ಹೋಗ್ಬಿಡ್ತು. ಇದೇನು ಇವರು ಸ್ಟ್ರೈಕ್ ಮಾಡಿದ್ರಲ್ಲ, ಅವ್ರದ್ದು ಯಾರೇ ಪಕ್ಷ ಆಗಿರ್ಬೋದು, ಇದು ಸುಮಾರು ದಿನದಿಂದ ಸುಮಾರು ವರ್ಷಗಳಿಂದ ಒಂದು ಇದಿತ್ತದು, ಫೈರ್ ಇತ್ತು ಒಳಗಡೆ. ಎಲ್ಲರಿಗೂ ಎಲ್ಲೋ ಒಂದು ವೇದಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡಬೇಕಂತಿತ್ತು. ಅದಕ್ಕೆಲ್ಲರೂ ಸೇರಿದ್ರು. ನಾವೂ ಸತ ಅಲ್ಲಿ ಹತ್ರ ಇದ್ದಿದ್ರೆ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ನಮಗೂ ಚೂರು ಅನ್ಯಾಯ ಆಗಿದೆ ಅದರಲ್ಲಿ. ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕು ತುಂಬ ಟಫಾಗಿ ಕೊಟ್ಬಿಟ್ರು ಪೇಪರು. ಏನೋ ಫಿಲ್ಟ್ರ್ ಮಾಡಬೇಕು ಅಂತೆಲ್ಲ ಟಫಾಗಿ ಕೊಟ್ಟರು. ಬಟ್ ಇದು ಮಾಡಬೇಕಾಗಿರೋದು ಏನು ಗೊತ್ತಾ, ನೀವು ರೂಟಿಂದ ಹೆಂಗಿದನ್ನು ಇದು ಮಾಡಬೇಕು ಅಂತ ಹೇಳಿದ್ರಲ್ಲ, 720 ಮಾರ್ಕ್ಸ್ಗೆ ನೀಟ್ ಎಕ್ಸಾಮ್ ನಡೆಯೋದು. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಮೇಡಮ್? ಈಗ ನಾವು 1ನೇ ಕ್ಲಾಸಿಂದ ನೋಡ್ಕೊಂಬಂದಿದ್ದೀವಿ. 1ನೇ ಕ್ಲಾಸಿಂದ 100ಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ? 35%. ಇದಕ್ಕೆ ನೀಟಲ್ಲಿ ಎಷ್ಟಿದೆ ಪಾಸಿಂಗ್ ಮಾರ್ಕ್ಸು? 720ಕ್ಕೆ 115 ತೊಗೊಂಡ್ರೆ ಪಾಸ್ ಅಂತೆ. ಇಲ್ಲೇ ಹೊರಟೋಯ್ತು. 27 ಲಕ್ಷ ತನಕ ಎಕ್ಸಾಮ್ ಬರೆದ್ರೆ 1.5 ಲಕ್ಷ ಸೀಟ್ ಅಷ್ಟೇ ಇರೋದು. ಅದರಲ್ಲಿ ಅರ್ಧ ಪೇಮೆಂಟ್ ಸೀಟು. ಅದರಲ್ಲಿ ಫಾರಿನ್ನಿಗೆ ಬಂದವ್ರಿಗೆ 15% ಕೊಡಬೇಕಂತೆ. ಅವ್ರಿಗೆ ಯಾಕೆ ಕೊಡ್ಬೇಕು? ನಮಗೆ ಸೀಟ್ ಇಲ್ಲ, ಅದು ಪೇಮೆಂಟೇ. ತಿರ್ಗಾ NRI ಕೋಟಾ ಇಸ್ ಪೇಮೆಂಟ್. ಅದನ್ನು ಅದರಲ್ಲಿ ಪೇಮೆಂಟ್ ಸೀಟ್ ಅನ್ನೋದು ಎಷ್ಟು ಓಡ್ತಾ ಇದೆ ಎಲ್ಲರಿಗೂ ಗೊತ್ತು. ಅಲ್ಲಿಗೆ 115 ತೊಗೊಂಡವನು, ಯೋಗ್ಯತೆ ಇಲ್ದಿದ್ದವನು ದುಡ್ಡು ಕೊಟ್ಟು ಸೇರ್ಕೊತಾನೆ. ಅವನ ಹತ್ರ ಹೋಗೋರು ಇದನ್ನು ಚೆನ್ನಾಗಿ ಯೋಚನೆ ಮಾಡಬೇಕು ಎಲ್ಲರೂ. ಹಾಸ್ಪಿಟ್ಲಿಗೆ ಹೋದವ್ರು ಈಚೆ ಏನಕ್ಕೆ ಬರಲ್ಲ ಅಂದರೆ ಅವರೆಲ್ಲ ಇವರೇ ಪೇಮೆಂಟ್ ಸೀಟವರು. ಅವ್ರ ಪೇಮೆಂಟ್ ಅವ್ರ ಹತ್ರ ಹೋದರೆ ಹಿಂಗೆ ಇಟ್ಕೊಂಡಿರ್ತಾರೆ ಮೇಡಮ್. ನೀವು ಯೋಚನೆ ಮಾಡಿ, ರಿಪೋರ್ಟ್ ಬಂದಿರುತ್ತೆ, ಎಕ್ಸ್ರೇ ರಿಪೋರ್ಟ್ ಎಲ್ಲ ಬಂದಿರುತ್ತೆ, ಹಿಂಗೆ ಇಟ್ಕೊಂಡಿರ್ತಾರೆ. ಏನಂತ ಹೇಳಕ್ಕೆ ಅವ್ರಿಗೆ ಬರ್ತಾ ಇರಲ್ಲ. ಮೊದಲು ಡಾಕ್ಟ್ರು ಕೈ ಇಟ್ಕೊಂಡು ಹೇಳ್ಬಿಡೋರು ಏನಾಗ್ತಿದೆ. ಒಬ್ರು ಮುಟ್ಟಲ್ಲ ಇವತ್ತು. ಕೈ ಇಟ್ಕೊಂಡೆ ಏನಾಗ್ತಿದೆ ಮನುಷ್ಯನ ಶರೀರದಲ್ಲಿ. ಕಳಪೆ ಡಾಕ್ಟರ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಶಿಕ್ಷಣ ನೀಟ್ ವ್ಯವಸ್ಥೆನೇ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇರೋದು. ಅದಕ್ಕೆ 350 ಫಿಕ್ಸ್ ಮಾಡಿ, 350 ಫಿಕ್ಸ್ ಮಾಡಿ. ಅವಾಗ ಎಲ್ಲ ಥರದ್ದು ಇದು ಸರಿ ಹೋಗ್ತದೆ. ಏನು ಯೋಗ್ತಾ ಇದ್ದವರು ಓದ್ತಾರೆ, ಪಾಪ ಓದೋ ಅಂಥವ್ರೇ ಸೀಟ್ ಸಿಗುತ್ತೆ, ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕಿತ್ತಾಡ್ತಾ ಇದ್ರಲ್ಲ ಈ ರಾಜಕೀಯದಲ್ಲಿ, ನಮ್ಮ ಪಕ್ಷ ಇದು ನಮ್ಮ ಪಕ್ಷ ಇದು ಅಂತ. ಇವ್ರು ಎಲ್ಲಾರ ಪಕ್ಷದವ್ರದ್ದೇ ಕಾಲೇಜ್ ಇರೋದು, 90% ಕಾಲೇಜು. ಅದಕ್ಕೆ ಯಾರು ಮಾತಾಡಲ್ಲ. ಇವ್ರುಗಳ್ದೇ ಕಾಲೇಜ್ ಇರೋದು, ಅದಕ್ಕೆ ಯಾರು ಮಾತಾಡಲ್ಲ. ನಮ್ಮ ಪಕ್ಕದಲ್ಲಿ ಕೂತಿದಾರಲ್ಲ ಸರ್, ಇವ್ರ ಪಕ್ಷದವ್ರದ್ದು ಈಗೇನೋ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅವ್ರದ್ದೇ ಇದೆ ಕಾಲೇಜಸ್ಸು. ಮಾತಾಡ್ಲಿ, ಅವರೇನೇ DCM ಆಗಿರ್ತಾರೆ, ಇನ್ನೊಬ್ರಾಗಿರ್ತಾರೆ, ಮಾತಾಡ್ಲಿ. ಹೋಲ್ಸೇಲ್ ಆಗಿದೆ ಶಿಕ್ಷಣದ ವ್ಯವಸ್ಥೆ. ಅವ್ರ ಕಾಲೇಜಲ್ಲಿ ಎಷ್ಟು ತಗೊಂಡು ನಡೆಸ್ತಾ ಇದ್ದಾರೆ ಮಾತಾಡ್ಲಿ. ಬಂದೇ